ಹಲೋ ಎವ್ರಿವನ್, ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಚಿತ್ಕೌರೆ ಮಟನ್ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ, ಇಲ್ಲಿ 2 kg ಆಗುವಷ್ಟು ಮಟನ್ ಇದೆ. ಈ ಎಣ್ಣೆ ಬಿಸಿ ಆದಮೇಲೆ ನಾವು ಡೈರೆಕ್ಟಾಗಿ ಅದಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕ್ತಾ ಇದ್ದೀವಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವು ಅದಕ್ಕೆ ಏನು 2 kg ಮಟನ್ನ ತೋರಿಸಿದ್ವಿ ಅದನ್ನು ಹಾಕೋತಾ ಇದ್ದೀವಿ. ಮಟನ್ದು ಸ್ಮೆಲ್ಲೆಲ್ಲ ಹೋಗಬೇಕು, ಆದ್ದರಿಂದ ಅದನ್ನು ಸ್ವಲ್ಪ ಹೊತ್ತು ಹಾಗೇ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಬಿಡ್ತಾ ಇದ್ದೀವಿ. ಮತ್ತು ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ಹಾಕೋತಾ ಇದ್ದೀವಿ. ಇದು ಹಾಕೋದ್ರಿಂದ ಚೆನ್ನಾಗಿ ಮಟನ್ನು ಉಪ್ಪು ಹಿಡಿಯುತ್ತೆ, ಚೆನ್ನಾಗಿ ಬೇಯುತ್ತೆ. ಆದ್ದರಿಂದ 2 ಸ್ಪೂನು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತಿರುವ್ತಾ ಇದ್ದೀವಿ. ಎಲ್ಲನೂ ಒಂದು ಸಲ ಚೆನ್ನಾಗಿ ತಿರುಗಿಸ್ಕೊಂಡು ಆದಮೇಲೆ ಒಂದು ಕ್ಯಾಪ್ ಮುಚ್ಚಿ ಅದನ್ನು ಬೇಯಿಸ್ಕೋಬೇಕು. ಮತ್ತು ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿಣ ಮತ್ತು ಕಾಳುಮೆಣಸು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಆಗೋ ರೀತಿ ರುಬ್ಬಿಟ್ಕೋಬೇಕು. ಮತ್ತು ಅದೇ ಮಿಕ್ಸಿ ಜಾರಿಗೆ ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಟೊಮೊಟೊ, ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ನುಣ್ಣಗೆ ಆಗೋ ರೀತಿ ರುಬ್ಬಿ ಒಂದು ಸೈಡಲ್ಲಿ ಇಟ್ಕೋಬೇಕು. ನಂತರ ಮತ್ತೆ ಅದೇ ಮಿಕ್ಸಿ ಜಾರಿಗೆ ಕಾಯಿ ತುರಿ, ಕಡಲೆ, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಗಸಗಸೆ ಇಷ್ಟನ್ನು ಹಾಕ್ಕೊಂಡು ಇದು ಕೂಡ ನುಣ್ಣಗೆ ಆಗೋ ರೀತಿ ರುಬ್ಕೋಬೇಕು. ಅಂದರೆ ನಾನು ಆವಾಗಲೇ ತೋರಿಸಿದ್ನಲ್ಲ ಅಷ್ಟು ನುಣ್ಣಗಲ್ಲ, ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗಿರಬೇಕು. ಆ ಟೈಪಲ್ಲಿ ನೀವು ಇದನ್ನು ರುಬ್ಬಿಟ್ಕೋಬೇಕು. ಮತ್ತು ನಾವು ಆವಾಗಲೇ ಮಟನ್ನ ಏನು ಬೇಯಿಸ್ತಿದ್ವಿ ಅದರೊಳಗಡೆ ನಾವು ಈಗ ಸೊಪ್ಪನ್ನು ಏನು ರುಬ್ಕೊಂಡ್ವಿ ಅದನ್ನು ಹಾಕೋತಾ ಇದ್ದೀವಿ. ಅದು ಹಾಕಿದ್ಮೇಲೆ ಒಂದು 10 ಮಿನಿಟ್ಸು ಕ್ಯಾಪ್ ಹಾಕಿ ಕುದಿಯೋದಕ್ಕೆ ಬಿಡಬೇಕು. ಇದು ಕುದಿ ಬಂದ ಮೇಲೆ ಟೊಮೊಟೊ ಹಣ್ಣಿಂದು ಏನು ನಾವು ರುಬ್ಬಿಟ್ಕೊಂಡಿದ್ವಿ ಅದನ್ನು ಹಾಕೋತಾ ಇದ್ದೀವಿ. ಇದು ಕೂಡ ಒಂದು 10 ಮಿನಿಟ್ಸು ಬೇಯಬೇಕು. ಅಂದರೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಸಪ್ರೇಟು, ಅದು ಎಲ್ಲ 10 ಮಿನಿಟ್ಸ್ ಗ್ಯಾಪಲ್ಲಿ ನಾವು ಅದನ್ನು ಆ್ಯಡ್ ಮಾಡಬೇಕು ಈ ಒಂದು ಮಟನ್ ಸಾಂಬಾರಿಗೆ. ಇಲ್ಲಿ ನಾವು 10 ಮಿನಿಟ್ಸು ಬಿಡ್ತಾ ಇದ್ದೀವಿ. ಇದು 10 ಮಿನಿಟ್ಸ್ ಆದಮೇಲೆ ಕುದಿ ಬಂದಿದೆ. ಈಗ ನಾವು ಅದಕ್ಕೆ ಕಾಯಿ ತುರಿ, ಕಡಲೆ ಏನು ತೋರಿಸಿದ್ವಿ ರುಬ್ಬಿಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ. ಅದಷ್ಟನ್ನು ಆ್ಯಡ್ ಮಾಡಾದಮೇಲೆ ಚೆನ್ನಾಗಿ ಒಂದು ಸಲ ಸೌಟಲ್ಲಿ ತಿರುವಿ ಹಾಕ್ಕೊಂಡು ಕೊನೆಯಲ್ಲಿ ನಾವು ಅದಕ್ಕೆ ಚಿತ್ಕಿದ ಅವರೆಕಾಳನ್ನ ಹಾಕ್ತಾ ಇದ್ದೀವಿ. ಚಿತ್ಕ ಅವರೆಕಾಳನ್ನ ಹಾಕಾದಮೇಲೆ ನಾವು ಮಟನ್ನು ಎಳೆದ ಮತ್ತು ಬಲ್ತಿರೋದ ಅಂತ ನೋಡಿಕೊಂಡು ವಿಷಲ್ನ ಡಿಸೈಡ್ ಮಾಡಬೇಕು. ನಾವು ಇದಕ್ಕೆ 2 ವಿಷಲ್ ಹಾಕಿ ಕೂಗಿಸಿದ್ದೀವಿ. 2 ವಿಷಲ್ ಬಂದಮೇಲೆ ನಮಗೆ ಮಟನ್ ಸಾಂಬಾರ್ ರೆಡಿಯಾಗಿದೆ. ನೀವು ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಚಿತ್ಕಿದ ಅವರೆಕಾಳು ಮಟನ್ ಸಾಂಬಾರ್ ರೆಡಿಯಾಗಿದೆ. ಈ ಒಂದು ಮಟನ್ ಸಾಂಬಾರನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.